ಚಳಿ ಜಾಸ್ತಿ ಆಗ್ತಿರ್ಲಿಲ್ಲ. ಮಳೆಯ ಹನಿ ನಿಧಾನವಾಗಿ ಬರ್ತಾ ಇತ್ತು. ಆದ್ರೆ ಆ ಮಳೆಯಲ್ಲಿ ವಿಚಿತ್ರವಾದ ಚಳಿ ಅಡಗಿತ್ತು. ಸೆಂಟ್ ಬೇಟ್ಸ್ ಕಾಲೇಜ್ ಹತ್ರ ವಿದ್ಯಾರ್ಥಿಗಳು ತನ್ನ ಓದಿನ ಮಧ್ಯೆ ಮಗ್ನರಾಗಿದ್ರು. ಆ ಕಾಲೇಜಿನ ಹೊರಗೆ ಒಬ್ಬ ಸುಂದರವಾದ ಯುವತಿ ನಿಂತಿದ್ಲು. ಅವಳು ಒಂದು ಹುಡುಗಿಯನ್ನ ಗುರಾಯಿಸ್ತಿದ್ಲು. ಅವಳ ಕಣ್ಣು ಯಾರನ್ನೋ ಹುಡುಕ್ತಿತ್ತು, ಅಂದ್ರೆ ಅವಳು ಯಾರನ್ನೋ ಕಾಯ್ತಾ ಇರೋ ಹಾಗೆ. ಆದ್ರೆ ಅಲ್ಲಿ ಸಮರ್ಥ್ ಅದೇ ಕಾಲೇಜ್ನ ಸ್ಟೂಡೆಂಟ್ ಆಗಿದ್ದ. ಅವನು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ ಆಗಿದ್ದ. ಬೈಕಲ್ಲಿ ಕಾಲೇಜಿಂದ ಹೊರಗಡೆ ಬಂದ. ಅಚಾನಕವಾಗಿ ಅವನ ಗಮನ ಹುಡುಗಿ ಮೇಲ್ ಬಿತ್ತು. ಮೇಡಮ್, ಇಲ್ಲಿ ಚಳಿ ಕೂಡ ಇದೆ, ಮತ್ತೆ ಮಳೆಯಿಂದ ನಿಮ್ಗೆ ಜ್ವರ ಬಂದ್ರೂ ಬರ್ಬಹುದು. ಈ ತರ ನೀವು ನೆನೆಯೋದು ಒಳ್ಳೇದಲ್ಲ. ಆದ್ರೆ ಹುಡುಗಿ ಸಮರ್ಥ್ನ ರಹಸ್ಯಮಯವಾಗಿ ನೋಡ್ತಾ ಇದ್ಲು. ಅವಳ ಮುಖದಲ್ಲಿ ಒಂದು ನಗು ಕಾಣಿಸ್ತಿತ್ತು. ಅವಳ ಕಣ್ಣಲ್ಲಿ ಒಂದು ಒಳಪು ಮೂಡಿತ್ತು. ಒಂದು ಹಂಬಲ ಇತ್ತು, ಇನ್ನೊಂದು ಭಯ ತುಂಬಿತ್ತು. ಸಮರ್ಥ್ನ ಸ್ವಭಾವ ಮುಂಚೆಯಿಂದಲೂ ಬೇರೆ ತರ ತುಂಬಿತ್ತು. ಆ ನೋಟ ಅವನನ್ನ ಬದಲಾಯಿಸಿತು. ಹಾಗೆ ನಿಮ್ಮ ಹೆಸರೇನ್ ಹೇಳಿ? ನಾನು ಇದಕ್ಕೂ ಮುಂಚೆ ನಿಮ್ಮನ್ನ ಇಲ್ಲಿ ನೋಡಿಲ್ವಲ್ಲ. ನೀವ್ ಯಾವಾಗ್ಲೂ ಕಾಲೇಜ್ ಹೊರಗಡೆನೆ ನಿಂತಿರ್ತೀರಾ, ಮತ್ತೆ ಹೊರಟೋಗ್ತೀರಾ. ನನ್ನ ಹೆಸರು ಸಿಯಾ. ಹಾಗಿದ್ರೆ ನೀವ್ ಯಾಕೆ ಕಾಲೇಜ್ ಹೊರಗಡೆ ನಿಂತ್ಕೊಂಡಿದ್ದೀರಾ ಹೇಳಿ? ನೀವ್ ಯಾರಿಗಾದ್ರೂ ಕಾಯ್ತಿದ್ದೀರಾ? ಹಾ, ನಿಮ್ಗೋಸ್ಕರ. ನಾನ್ ಯಾವಾಗ್ಲೂ ನಿಮ್ಗೋಸ್ಕರನೇ ನಿಂತ್ಕೊಳ್ಳೋದು. ಆದ್ರೆ ಇವತ್ತು ನಿಮ್ ದೃಷ್ಟಿ ನನ್ ಮೇಲ್ ಬಿತ್ತು. ನಿಮ್ಮನ್ನ ನೋಡ್ದಾಗಿಂದ ನನ್ ಕನ್ಸಲ್ಲೂ ನನ್ ಮನ್ಸಲ್ಲೂ ನೀವೇ ತುಂಬಿಕೊಂಡಿದ್ದೀರಾ. ಸಮರ್ಥ್ನ ಮುಖದಲ್ಲಿ ನಗು ಹೆಚ್ಚಾಯ್ತು. ಬೈಕಿಂದ ಕೆಳಗಿಳ್ದ. ಹಾಗಾದ್ರೆ ನೀವು ನನ್ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಸಿಯಾ ಏನು ಹೇಳಲಿಲ್ಲ. ಅವಳ ಕಣ್ಣು, ಅವಳ ನಗು ಎಲ್ಲವನ್ನೂ ಅದನ್ನೇ ಹೇಳ್ತಾ ಇತ್ತು. ಅವಳು ಮಾತಲ್ಲಿ ಏನು ಹೇಳಲೇ ಇಲ್ಲ. ಸಮರ್ಥ್ ಪೂರ್ತಿಯಾಗಿ ಕಳೆದೋದ. ಹಾಗಾದ್ರೆ ಕುತ್ಕೊಳ್ಳಿ. ಜಡಿ ಮಳೆಯ ತಣ್ಣನೆ ಗಾಳಿ ಕೂಡ ಅವನೊಂದು ಹೋಟ್ಲಿಗೆ ಕರ್ಕೊಂಡು ಹೋಗ್ತಾನೆ. ರೂಮಿಗೆ ಹೋಗಿದ ತಕ್ಷಣ ಸಿಯಾ ತನ್ನ ಫೋನನ್ನ ಮುಂದೆ ಇಡ್ತಾಳೆ, ಮತ್ತೆ ರೆಕಾರ್ಡಿಂಗ್ ಆನ್ ಮಾಡ್ತಾಳೆ. ನೀವ್ ಇದೇನ್ ಮಾಡ್ತಾ ಇದ್ದೀರಾ? ನಿಮ್ ಜೊತೆ ಕಳೆದ ಕ್ಷಣನ ನಾನು ಫೋನಲ್ಲಿ ಸೆರೆ ಹಿಡಿಬೇಕು ಅಂದ್ಕೊಂಡಿದ್ದೀನಿ. ಆದ್ರೆ ನಾನು ಈ ಕಾಲದ ಹುಡುಗಿ. ಒಳ್ಳೆ ನೆನಪುಗಳನ್ನ ನಾನು ಸೆರೆ ಮಾಡಿ ಇಟ್ಕೋತೀನಿ. ಸಮರ್ಥ್ ಸಿಯಾ ಕಣ್ ಸನ್ನೆಲೆ ಮುಳುಗೋಗ್ತಾನೆ. ಸಿಯಾ ಮೊಬೈಲ್ ರೆಕಾರ್ಡಿಂಗ್ ಮೋಡಲ್ಲಿ ಇರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ರೂಮಿಂದ ಯಾವ ಶಬ್ದನೂ ಬರ್ಲಿಲ್ಲ. ಆದ್ರೆ ಇನ್ನೊಂದ್ ಕಡೆ ಫೋನಲ್ಲಿ ರೆಕಾರ್ಡಿಂಗ್ ಆಗ್ತಾನೆ ಇತ್ತು. 19 ನಿಮಿಷ ಪೂರ್ತಿಗೊಂಡು ಫೋನ್ ಬಂದಾಗಿತ್ತು. ಸಿಯಾ ಅಲ್ಲಿಂದ ಎದ್ದು ತನ್ನ ಬಟ್ಟೆನ ಸರಿ ಮಾಡ್ಕೋತಾಳೆ. ಮತ್ತೆ ಅವಳು ಹೊರಗಡೆ ಹೋಗ್ತಾಳೆ. ನಾನು ತುಂಬಾ ಹುಡುಗಿರ್ನ ಭೇಟಿಯಾಗಿದ್ದೀನಿ, ಆದ್ರೆ ನಿನ್ನ ಹಾಗೆ ಯಾರು ಕೂಡ ಸಿಕ್ಕಿರ್ಲಿಲ್ಲ. ನೀನು ನೆಕ್ಸ್ಟ್ ನನಗೆ ಯಾವಾಗ ಸಿಗ್ತೀಯಾ? ಸಿಯಾ ನಗ್ತಾ ಫೋನ್ ತಗೋತಾಳೆ. ಅವಳ ನಗು ತುಂಬಾನೇ ವಿಚಿತ್ರವಾಗಿ ಕೇಳಿಸ್ತಿತ್ತು. ಈ ಅವಕಾಶ ಮತ್ತೆ ನಿನಗೆ ನಿನ್ ಜೀವನದಲ್ಲಿ ಯಾವತ್ತೂ ಸಿಗಲ್ಲ. ಇಷ್ಟೇ ಹೇಳಿ ಅವಳು ರೂಮಿಂದ ಹೊರಗಡೆ ಹೋಗ್ತಾಳೆ. ಸಮರ್ಥ್ ತುಂಬಾ ಹೊತ್ತು ಅಲ್ಲೇ ಕೂರ್ತಾನೆ. ಮತ್ತೆ ಅವನ ಬಟ್ಟೆ ಹಾಕೊಂಡು ಹೊರಗಡೆ ಹೋಗ್ತಾನೆ. ಎರಡು ದಿನ ಆಯ್ತು. 3ನೇ ದಿನದ ರಾತ್ರಿ ಸಮರ್ಥ್ ಗಾಢವಾದ ನಿದ್ರೆಗೆ ಜಾರಿರ್ತಾನೆ. ಆಗ ಅವನ ಕಿವಿಲಿ ಒಂದು ಹುಡುಗಿಯ ಪಿಸುಮಾತು ಕೇಳುತ್ತೆ. ಆ ಧ್ವನಿ ಹಿಂಪಾಗಿತ್ತು. ಅದು ಮನುಷ್ಯರದಾಗಿರ್ಲಿಲ್ಲ, ಯಾವುದೋ ಒಂದು ಛಾಯೆ ಆಗಿತ್ತು. ಸಮರ್ಥ್, ಎದ್ದೇಳು, ನೀನು ಹೊರಡುವಂತ ಸಮಯ ಈಗ ಬಂದಿದೆ. ಸಮರ್ಥ್ ತನ್ನ ಕಣ್ಣು ಬಿಟ್ಟು ನೋಡಿದಾಗ ಮುಂದೆ ಇರುವ ದೃಶ್ಯವನ್ನ ಕಂಡು ದಿಗ್ಭ್ರಮೆಗೆ ಒಳಗಾಗ್ತಾನೆ. ಅವನ ಕೂಗು ಇಡೀ ಬಂಗ್ಲೆಯನ್ನೇ ಆವರಿಸಿಕೊಳ್ಳುತ್ತೆ. ಮರುದಿನ ಸಮರ್ಥ್ನ ಡೆಡ್ ಬಾಡಿ ಆ ರೂಮಲ್ಲೇ ಸಿಗುತ್ತೆ. ಅವನ ದೇಹ ನೀಲಿಯಾಗಿರುತ್ತೆ. ಕಣ್ಣು ತೆರೆದು ಏನನ್ನು ನೋಡಿ ಶಾಕ್ ಆದ ರೀತಿ ಇರುತ್ತೆ. ಆದ್ರಿಂದಾನೇ ಅವನು ಸತ್ತು ಬಿದ್ದಿರ್ತಾನೆ. ಮತ್ತೆ ಆ ರೂಮಲ್ಲಿ ತನ್ನ ಕೊನೆ ಉಸಿರೆಳೆದ ಕ್ಷಣ, ಅವನ ತಣ್ಣನೆಯ ಕ್ಷಣ ಅವನ ಸಾವಿನ ಸಮಯವನ್ನ ಎಣಿಸ್ತಾ ಇತ್ತು. ಸಮರ್ಥ್ನ ಸಾವಿನ ಸುದ್ದಿ ಕೇಳಿ ಇಡೀ ಊರೇ ಶಾಕ್ ಅಲ್ಲಿತ್ತು. ಸಾವಿನ ಹಿಂದಿನ ದಿನದ 19 ನಿಮಿಷದ ವಿಡಿಯೋ ಎಲ್ಲರ ಫೋನಲ್ಲೂ ಹರಿದಾಡ್ತಿತ್ತು. ಎಲ್ಲರ ಫೋನಲ್ಲೂ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಅದೇ ವಿಡಿಯೋದ ಚರ್ಚೆ ನಡೀತಿತ್ತು. ವಿವಾನ್ ತನ್ನ ರೂಮಲ್ಲೇ ಕೂತು ಆ ವಿಡಿಯೋವನ್ನೇ ನೋಡ್ತಿದ್ದ. ಅವನು ತುಂಬಾನೇ ಭಾವುಕನಾಗಿದ್ದ.
ಸಡನ್ ಆಗಿ ಆ ವಿಡಿಯೋವನ್ನ ಅವನು ನಿಲ್ಸಿ ಫೋನ್ ಜೇಬಲ್ಲಿಟ್ಕೊಂಡು ಏನನ್ನೂ ಮಾತಾಡದೆ ಹೊರಗಡೆ ಹೋಗ್ತಾನೆ. ಮತ್ತೆ ಅವನು ಕಾಲೇಜ್ ಹತ್ರ ಬರ್ತಾನೆ. ಕಾಲೇಜ್ ಹತ್ರ ವಿಚಿತ್ರವಾದ ಮೌನ ಆವರಿಸಿತ್ತು. ಸಮರ್ಥ ಸತ್ತು 3 ದಿನಗಳು ಕಳೆದಿತ್ತು. ಏನ್ ಗುರು ನೀನು, ಸಮರ್ ಸತ್ತು ಇನ್ನು 3 ದಿನಾನೂ ಆಗಿಲ್ಲ, ನೀನ್ ಕಾಲೇಜ್ ಬಂದ್ಬಿಟ್ಟಿದ್ಯಾ? ಅವನು ನಮ್ಮ ಒಳ್ಳೆ ಗೆಳೆಯನಾಗಿದ್ದ. ನನಗೆ ತುಂಬಾ ದುಃಖ ಆಗ್ತಿದೆ ಕಣೋ. ದುಃಖನಾ? ನೀನ್ ಆ ವೈರಲ್ ವಿಡಿಯೋನ ನೋಡಿಲ್ವಾ? ನೋಡ್ದೆ, ಬರೀ ನಾನಲ್ಲ ಇಡೀ ಊರೂರೇ ನೋಡಿದ್ದೆ ಕಣೋ. ಈಗ ನಾನು ಅವ್ನು ನನ್ನ ಗೆಳೆಯ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಜನರು ನಮ್ಮ ಬಗ್ಗೆ ಯಾವ ರೀತಿ ತಪ್ಪು ತಿಳ್ಕೊತಾರೆ ಅಂತ ಅನಿಸ್ತಾ ಇದೆ. ಏನ್ ನೀನ್ ದೊಡ್ಡ ಮಹಾತ್ಮ ಅಲ್ವಾ? ಸಾಕು ಮಾಡು, ಜಾಸ್ತಿ ನನ್ನ ಬಗ್ಗೆ ಹೊಗಳ್ಬೇಡ. ನನಗಿದು ಒಂದು ಅರ್ಥ ಆಗ್ತಾ ಇಲ್ಲ, ಅವನು ವಿಡಿಯೋ ಮಾಡುವಂಥ ಅವಶ್ಯಕತೆ ಏನಿತ್ತು? ಯಾರಿಗೊತ್ತು, ಆ ವಿಡಿಯೋನ ಆ ಹುಡುಗಿನೇ ರೆಕಾರ್ಡ್ ಮಾಡಿದರೆ ಆದರೂ ಸಮರ್ಥ ಅವಳನ್ನ ತಡಿಬೋದಿತ್ತು ಅಲ್ವಾ? ಈಗ ಆಗೋದೆಲ್ಲ ಆಗಿದೆ, ವಿಡಿಯೋನು ಕೂಡ ವೈರಲ್ ಆಗಿದೆ. ಆ ಹುಡುಗಿ ಯಾರು ಅಂತ ಯಾರಿಗೂ ಕೂಡ ಇನ್ನೂ ಗೊತ್ತಿಲ್ಲ. ನಾನು ಕೇಳ್ಪಟ್ಟೆ ಸಮರ್ಥ ಅವ್ರ ಅಪ್ಪಂಗೆ ಅವಮಾನದಿಂದ ಮನೆ ಹೊರಗಡೆನೆ ಬರ್ತಾ ಇಲ್ಲ, ಗೊತ್ತಾ? ಇಷ್ಟನ್ನ ಹೇಳಿ ಅವನು ಹೊರಗಡೆ ಹೊರಟೋಗ್ತಾನೆ. ಸ್ವಲ್ಪ ತಾದ್ಮೇಲೆ ವಿಹಾನ್ ಕಾಲೇಜಿಂದ ಹೊರಗಡೆ ಬರ್ತಾನೆ. ಆಗ ಅವನ ಗಮನ ಕಾಲೇಜಿಂದ ಹೊರಗಡೆ ನಿಂತಿರೋ ಹುಡುಗಿ ಮೇಲೆ ಹೋಗುತ್ತೆ. ವಿಹಾನ್ ಶಾಕ್ ಆಗ್ತಾನೆ. ಓ ಮೈ ಗಾಡ್, ಇವಳ ಮುಖನೂ ಕೂಡ ಸೇಮ್ ಅವಳ ಮುಖದ ಥರನೇ ಇದೆಯಲ್ಲ. ಸಮರ್ ಜೊತೆಗೆ 19 ನಿಮಿಷ ವಿಡಿಯೋದಲ್ಲಿದ್ಲಲ್ಲ, ಅವಳ ಥರನೇ. ಆ ಹುಡುಗಿ ವಿಹಾನ್ ಕಡೆ ಒಂದು ಆಕರ್ಷಕವಾದ ನೋಟದಿಂದ ನೋಡ್ತಾಳೆ. ಅವಳ ಕಣ್ಣಲ್ಲಿ ಒಂದು ಸೆಳೆತ ಕಾಣಿಸುತ್ತೆ. ನೀನು ಅದೇ ಹುಡುಗಿ ಅಲ್ವಾ? ಈಗ ಆ ವಿಡಿಯೋ ವೈರಲ್ ಆಗಿದೆಯಲ್ವಾ? ಮತ್ತೆ ನೀನಿಲ್ಲಿ ಏನ್ ಮಾಡ್ತಾ ಇದೀಯಾ? ಆ ವಿಡಿಯೋನ ನಾನು ನೋಡಿದ್ದೀನಿ, ಆದ್ರೆ ಆ ವಿಡಿಯೋದಲ್ಲಿರೋದು ನಾನಲ್ಲ. ಆದ್ರೆ ಮುಖದೋಲ್ಕೆ ನಂದು ಅವ್ರದ್ದು ಒಂದೇ ತರ ಇರ್ಬೋದು. ಹಾಗಿದ್ರೆ ನೀನ್ ಯಾರು? ಹುಡುಗಿ ತುಂಬಾ ಕೋಪ ಮಾಡ್ಕೊಂಡು ತನ್ನ ಹೆಸರನ್ನ ಹೇಳ್ತಾಳೆ. ನನ್ನ ಹೆಸರು ಸೋನಿಯಾ, ಆದ್ರೆ ನಾನಿಲ್ಲಿಗೆ ನಿನ್ನನ್ನು ಭೇಟಿ ಆಗೋದಕ್ ಬಂದಿದ್ದೀನಿ. ನನ್ನನ್ನ? ಆದ್ರೆ ಯಾಕೆ? ಕೇಳ್ಪಟ್ಟಿದ್ದೀನಿ ಸುಂದರವಾಗಿರೋ ಹುಡುಗಿರು ನಿನಗೆ ಸೋಲ್ತಾರೆ ಅಂತ, ಹಾಗೆ ಹ್ಯಾಂಡ್ಸಮ್ ಹುಡುಗರು ನನಗ್ ಸೋಲ್ತಾರೆ. ವಿಹಾನ್ ಮುಖದಲ್ಲಿ ನಗು ಮೂಡುತ್ತೆ. ಅರೇ ವಾ, ನೀನು ಪೂರ್ತಿ ನನ್ನ ಹಾಗೆ ಇದೆಯಾ? ನಮ್ ಜೋಡಿ ಅಂತೂ ತುಂಬಾ ಸಖತ್ತಾಗಿದೆ. ಮತ್ತೆ ನಾವ್ ಈ ರೀತಿ ಎಲ್ರ ಮುಂದೆನೂ ನಿಂತ್ಕೊಂಡು ಮಾತಾಡೋದಕ್ಕಾಗಲ್ಲ. ನಾನ್ ಏನ್ ಹೇಳೋದಕ್ಕೆ ಹೊರಟಿದ್ದೀನಿ ಅಂದ್ರೆ ಈಗಾಗ್ಲೇ ನಿನಗೆ ಅರ್ಥ ಆಗಿದೆ ಅಂದ್ಕೋತೀನಿ. ವಿವಾನ್ ಈಗಾಗ್ಲೇ ಅರ್ಥ ಮಾಡ್ಕೊಂಡಿದ್ದ. ನಾನು ಯಾವಾಗ್ಲೂ ಒಳ್ಳೆ ಕೆಲ್ಸಕ್ಕೆ ಲೇಟ್ ಮಾಡೋದಿಲ್ಲ. ನನ್ನ ಕಾರ್ ಇಲ್ಲೇ ಮುಂದೆ ಇದೆ, ಬಾ. ಸ್ವಲ್ಪ ಹೊತ್ತಾದ್ಮೇಲೆ ವಿವಾನ್ ಮತ್ತೆ ಸೋನಿಯಾ ಒಂದು ಸುಂದರವಾದ ರೂಮಲ್ಲಿ ಇದ್ರು. ಸೋನಿಯಾ ತನ್ನ ಫೋನನ್ನ ರೆಕಾರ್ಡಿಂಗ್ ಆನ್ ಮಾಡಿ ಅಲ್ಲಿಡ್ತಾಳೆ. ನೀನ್ ಇದೇನ್ ಮಾಡ್ತಾ ಇದೀಯಾ? ಸೋನಿಯಾ ವಿವಾನ್ ಕೈ ಹಿಡ್ಕೊಂಡು ಅವಳ ಕಡೆ ಎಳ್ಕೋತಾಳೆ. ನಾನ್ ಯಾರ್ಯಾರ ಜೊತೆ ಸುಂದರವಾದ ಕ್ಷಣನ ಕಳಿತೀನೋ ನನ್ ಫೋನಲ್ಲಿ ಸೆರೆ ಮಾಡಿ ಇಟ್ಕೋತೀನಿ. ನೀನ್ ಈ ರೀತಿ ಯಾಕೆ ಮಾಡ್ತೀಯ ಹೇಳು? ಸೋನಿಯಾ ಏನು ಮಾತಾಡದೆ ಅವನ್ ತುಟಿ ಮೇಲೆ ಬೆರಳಿಡ್ತಾಳೆ. ಎಲ್ಲವನ್ನೂ ಮರ್ತ್ಬಿಡು, ಮತ್ತೆ ನಿನ್ ತಲೆಯಲ್ಲಿ ನನ್ನನ್ ಮಾತ್ರ ಇಟ್ಕೋ. ರೂಮಲ್ಲಿ ಯಾವ ಶಬ್ದ ಕೂಡ ಬರ್ತಿರ್ಲಿಲ್ಲ. ರೆಕಾರ್ಡಿಂಗ್ ಆನ್ ಆಗೇ ಇತ್ತು. ಫೋನಿನ ಟೈಮರ್ ಹೋಗ್ತಾನೆ ಇತ್ತು. 19 ನಿಮಿಷ ಆದ್ಮೇಲೆ ರೆಕಾರ್ಡಿಂಗ್ ಬಂದಾಯ್ತು. ಸೋನಿಯಾ ಎದ್ದು ತನ್ನ ಬಟ್ಟೆನ ಸರಿ ಮಾಡ್ಕೊಡ್ತಾಳೆ. ನಿನ್ಗೊಂದು ಹೇಳ, ನಾನು ತುಂಬಾ ಹುಡುಗಿನ ಭೇಟಿಯಾಗಿದ್ದೀನಿ, ಆದ್ರೆ ನಿಂತರ ಹುಡುಗಿನ ನಾನು ಭೇಟಿನೇ ಆಗಿಲ್ಲ. ಸೋನಿಯಾ ನಗ್ನಗ್ತಾ ತನ್ನ ಫೋನನ್ನ ಪರ್ಸ್ ಒಳಗಡೆ ಇಟ್ಕೋತಾಳೆ. ಅವಳು ಏನನ್ನೂ ಮಾತಾಡದೆ ರೂಮಿಂದ ಹೊರಗೋಗ್ತಾಳೆ. 2 ದಿನ ಕಳೆದೋಯ್ತು. 3ನೇ ದಿನ ರಾತ್ರಿ ವಿಹಾನ್ ಗಾಢವಾದ ನಿದ್ರೆಯಲ್ಲಿ ಇರ್ತಾನೆ. ಅವನ ಕಿವಿಲಿ ಭಯಾನಕವಾದ ಧ್ವನಿ ಕೇಳ್ಬರುತ್ತೆ. ವಿವಾನ್ ಅಲ್ಲಿಂದ ಹೆದ್ದೇಳ್ತಾನೆ. ಎದುರುಗಡೆ ಇರೋ ದೃಶ್ಯ ನೋಡಿ ಅವನ ಉಸಿರೇ ನಿಂತಾಗತ್ತೆ. ಅವನ ಮುಂದೆ ಅದೇ ಹುಡುಗಿ ನಿಂತಿರ್ತಾಳೆ. ಆದ್ರೆ ಈ ಸಲ ಅವಳ ಮುಖ ವಿಕಾರವಾಗಿತ್ತು. ಅವಳ ಕಣ್ಣು ಕೆಂಪಾಗಿ ಅವಳ ದೇಹ ವಿಕಾರವಾಗಿತ್ತು. ಅವಳನ್ನ ಕಂಡು ವಿಹಾನ್ ಅವನನ್ನ ನಂಬಕ್ಕೆ ಆಗ್ಲಿಲ್ಲ. ಮತ್ತೆ ವಿಹಾನ್ನ ಕೂಗು ಇಡೀ ಬಂಗ್ಲೆಯನ್ನೇ ಆವರಿಸ್ಕೊಡ್ತು. ಮರುದಿನ ಬೆಳಗ್ಗೆ ವಿವಾನ್ನ ಹೆಣ ಸಮರ್ಥನ ರೀತಿನೇ ಇರುತ್ತೆ. ದೇಹದ ಮೇಲೆ ಒಂದು ಕಲೆನೂ ಇರ್ಲಿಲ್ಲ. ಮುಖದ ಮೇಲಿದ್ದ ಭಯ ಎಲ್ಲರನ್ನೂ ಗಾಬರಿಗೊಳಿಸಿತು. ಮತ್ತೆ ಇಡೀ ಊರು ಶಾಕ್ ಆಗಿತ್ತು. ಮತ್ತೆ ಮರುದಿನ ವಿಹಾನ್ ಮತ್ತೆ ಸೋನಿಯಾ ವಿಡಿಯೋ ವೈರಲ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ,
ಆ 19 ನಿಮಿಷದ ವಿಡಿಯೋ ಸಾವಿಗೆ ಶಾಪವಾಗಿದೆ. ವಿವಾನ್ನ ಕೇಸು ಯಜ್ಞವೀರ್ ಅವರು ತಗೋತಾರೆ. ಯಜ್ಞವೀರ್ ತುಂಬಾ ಒಳ್ಳೆ ಆಫೀಸರ್ ಆಗಿದ್ದ. ಅವರು ಯಾವಾಗ್ಲೂ ಒಳ್ಳೆದನ್ನೇ ಬಯಸ್ತಾ ಇದ್ರು. ಅವರು ತಮ್ಮ ಕುರ್ಚಿ ಮೇಲೆ ಕೂತಿದ್ರು. ಅವರ ಮುಂದೆ ವಿವಾನ್ ಮತ್ತೆ ಸಮರ್ಥ್ ಅವರ ಫೈಲು ಓಪನ್ ಆಗಿತ್ತು. ಟೇಬಲ್ ಮೇಲಿದ್ದ ಫೋನು ರಿಂಗ್ ಆಗ್ತಿತ್ತು. ಆದ್ರೆ ಅದರಲ್ಲಿ 19 ನಿಮಿಷದ ವಿಡಿಯೋ ಪದೇ ಪದೇ ಪ್ಲೇ ಆಗ್ತಿತ್ತು. ರೂಮಿನ ಸುತ್ತ ಒಂದು ವಿಚಿತ್ರವಾದ ನಿಶಬ್ದ ಆವರಿಸಿತ್ತು. ಅದೇನೋ ಬಚ್ಚಿಟ್ಟ ಹಾಗೆ. ಸರ್, ನೀವು ಯಾವ್ದೋ ತುಂಬಾ ಆಳವಾದ ಯೋಚನೆಯಲ್ಲಿ ಇದ್ದೀರಾ ಅಂತ ಅನ್ಸುತ್ತೆ. ನಿನಗೆ ಎಲ್ಲ ಚೆನ್ನಾಗಿ ಗೊತ್ತು ಅನ್ಸುತ್ತೆ. ನಾನು ಯಾವಾಗ್ಲೂ ಸತ್ಯವನ್ನ ಗೆಲ್ಸೋದಕ್ಕೆ ನೋಡ್ತಾ ಇರ್ತೀನಿ. ನನಗೇನು ಅನಿಸ್ತಿದೆ ಅಂದ್ರೆ ವಿವಾನ್ನ ಸಾವು ಆತ್ಮಹತ್ಯೆ ಅಲ್ಲ. ನನಗೊಂದು ಅನುಮಾನ ಬರ್ತಾ ಇದೆ. ಇನ್ನೊಂದಷ್ಟು ಕೊಲೆಗಳಾಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಕಾನ್ಸ್ಟೇಬಲ್ ಇದನ್ನ ಕೇಳಿ ಶಾಕ್ ಆಗ್ತಾನೆ. ಸರ್, ನೀವಿಷ್ಟು ಕಡಾಖಂಡಿತವಾಗಿ ಹೇಗೆ ಹೇಳೋದಕ್ಕೆ ಸಾಧ್ಯ ಸರ್? 19 ನಿಮಿಷದ ಆ 2 ವಿಡಿಯೋದಲ್ಲಿ ಆ ಹುಡುಗಿ ಕಾಣಿಸ್ತಿದ್ದಾಳವ, ಅವಳು ಒಂದೇ ಹುಡುಗಿ. ಅವಳೇ ಬೇರೆ ಬೇರೆ ಹುಡುಗನ ಜೊತೆಯಲ್ಲಿ ವಿಡಿಯೋ ಮಾಡ್ತಾಳೆ. ಮತ್ತೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಆ ಹುಡುಗರ ಸಾವು ಆಗುತ್ತೆ. ನನಗೆ ಎಲ್ಲದಕ್ಕಿಂತ ಮೊದಲು ಈ ಹುಡುಗರ ಡೀಟೇಲ್ಸ್ ಬೇಕಾಗಿದೆ. ಎಷ್ಟು ಬೇಗ ನಿಮ್ಮ ಕೈಲಾಗುತ್ತೋ ಅಷ್ಟು ಬೇಗ ನನಗೆ ತಂದು ಕೊಡಿ. ಕಾನ್ಸ್ಟೇಬಲ್ ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಸಂಜೆ ಕಾನ್ಸ್ಟೇಬಲ್ ವಾಪಸ್ ಬರ್ತಾನೆ. ಅವನ ಮುಖದಲ್ಲಿದ್ದ ಕಾಂತಿ ಹೊರಟು ಹೋಗಿತ್ತು. ಸರ್, ನಾನೀಗ ಎಂತ ಇನ್ಫಾರ್ಮೇಶನ್ ತಂದಿದ್ದೀನಿ ಅಂದ್ರೆ ನೀವದನ್ನ ನಿಜವಾಗ್ಲೂ ನಂಬೋದಿಲ್ಲ ಸರ್. ಇನ್ಸ್ಪೆಕ್ಟರ್ ಯಜ್ಞವೀರ್ ಶಾಕ್ ಆಗ್ತಾನೆ. ನಿಮ್ಮ ಮಾತಿನ ಅರ್ಥ ಏನು? ಸರ್, ಆ ವಿಡಿಯೋದಲ್ಲಿ ಹುಡುಗಿ ಇದ್ದಾಳಲ್ಲ, ಅವಳ ಹೆಸರು ದಿಶಾ ಅಂತ. ಮತ್ತೆ ಅವಳು ಸಾವು 5 ವರ್ಷದ ಹಿಂದೆನೆ ಆಗೋಗಿದೆ ಸರ್. ಇದನ್ನ ಕೇಳಿದ ಯಜ್ಞವೀರ್ ಕುಸಿದೋಗ್ತಾನೆ. ನೀನು ಇದೇನ್ ಹೇಳ್ತಾ ಇದ್ಯಾ? ಸರ್, ನಾನು ತಮಾಷೆ ಮಾಡ್ತಿಲ್ಲ ಸರ್. ನಿಮ್ಗೆ ಏನಾದ್ರೂ ನಂಬಿಕೆ ಇಲ್ಲ ಅಂತಂದ್ರೆ 5 ವರ್ಷದ ಹಿಂದೆ ಕಾಣೆ ಆಗಿದೆ ಅಂತ ದಿಶಾ ಅವಳ ಡೀಟೇಲ್ಸ್ನ ನೀವೇ ನೋಡಿ ಸರ್. ಮೊದಲು ಅವಳು ಕಾಣೆ ಆಗಿದ್ಲು, ಆಮೇಲೆ ಅವಳ ಹೆಣ ಸಿಕ್ತು ಸರ್. ಇಷ್ಟು ಹೇಳಿ ಕಾನ್ಸ್ಟೇಬಲ್ ಹೊರಗಡೆ ಹೊರಟೋಗ್ತಾನೆ. ಇನ್ಸ್ಪೆಕ್ಟರ್ ಯಜ್ಞವೀರ್ ಲ್ಯಾಪ್ಟಾಪ್ ನ ಓಪನ್ ಮಾಡ್ತಾನೆ. ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಸ್ಕ್ರೀನ್ ಮೇಲೆ ದಿಶಾಳ ಫೋಟೋ ಬರುತ್ತೆ. ಇನ್ಸ್ಪೆಕ್ಟರ್ ಯಜ್ಞವೀರ್ ಶಾಕ್ ಆಗ್ತಾನೆ. ಇವಳು ಅದೇ ಹುಡುಗಿ 19 ನಿಮಿಷದ ವಿಡಿಯೋದಲ್ಲಿ ಇದ್ದಲ್ಲ, ಅವಳೇ. ಅಷ್ಟಕ್ಕೂ ಈ ರಹಸ್ಯ ಏನು? ಕಾನ್ಸ್ಟೇಬಲ್ ಮತ್ತೆ ಒಳಗಡೆ ಬರ್ತಾನೆ. ಸರ್, ಇನ್ನೊಂದು ಮಾಹಿತಿನ ನಾನು ತಗೊಂಡ್ ಬಂದಿದ್ದೀನಿ. ಇವಾಗ ಯಾವ ಮಾಹಿತಿನ ತಂದಿದ್ದೀರಾ? ಸರ್, ನಾನು ಕಾಲೇಜಲ್ಲಿ ವಿಚಾರಿಸಿದ್ದೀನಿ ಸರ್. ವಿವಾನ್ ಮತ್ತೆ ಸಮರ್ಥ್ನ ಇನ್ನೊಬ್ಬ ಫ್ರೆಂಡ್ ಇದ್ದಾನೆ ಸರ್, ಕುನಾಲ್ ಅಂತ. ಅವನಿನ್ನೂ ಬದುಕಿದ್ದಾನೆ. ನನಗನ್ನಿಸ್ತಿದೆ ನೀವು ಅವನನ್ನ ತನಿಖೆ ಮಾಡಬೇಕು ಸರ್. ಇಷ್ಟನ್ನ ಹೇಳಿ ಕಾನ್ಸ್ಟೇಬಲ್ ಹೊರಗಡೆ ಹೋಗ್ತಾನೆ. ಇನ್ಸ್ಪೆಕ್ಟರ್ ಯಜ್ಞವೀರು ಆಳವಾಗಿ ಯೋಚನೆ ಮಾಡ್ತಾರೆ. ಅವರು ತನ್ನ ಗಡಿಯಾರ ನೋಡ್ತಾರೆ. ರಾತ್ರಿ 12 ಗಂಟೆ ಆಗಿರುತ್ತೆ. ನಾನು ಬೆಳಿಗ್ಗೆವರೆಗೂ ಕಾಯೋದಕ್ಕಾಗೋದಿಲ್ಲ. ನಾನು ಈಗಿಂದೀಗ್ಲೇ ಅವನ ಮನೆಗೆ ಹೋಗ್ಬೇಕಾಗತ್ತೆ. ರೂಮ್ ಲೈಟು ಬ್ಲಿಂಕ್ ಆಗೋದಕ್ಕೆ ಶುರುವಾಗತ್ತೆ. ಕತ್ತಲೆ ಕೂಡ ಅದನ್ನ ತಡಿತಾ ಇರತ್ತೆ. ಇನ್ಸ್ಪೆಕ್ಟರ್ ಯಜ್ಞವೀರು ತನ್ನ ಯೋಚನೆನ ನಿಲ್ಸಿ ಕ್ಯಾಬಿನಿಂದ ಆಚೆ ಬರ್ತಾನೆ. ಹೊರಗಡೆ ಥಂಡಿ ಚಳಿ ಜೊತೆ ಜಡಿ ಮಳೆ ಬೀಳ್ತಾ ಇರತ್ತೆ. ನಾನು ಕುನಾಲ್ ಮನೆಗೆ ಹೋಗ್ತೀನಿ. ನಾನು ಅವನ್ನ ಎಂಕ್ವೈರಿ ಮಾಡಬೇಕು. ಆದ್ರೆ ಸರ್, ಮಳೆ ಬರ್ತಾ ಇದೆ, ಥಂಡಿನೂ ಜಾಸ್ತಿ ಇದೆ. ನನಗನ್ನಿಸ್ತಿದೆ ನೀವು ಇವತ್ತಿನ ಬದಲಿಗೆ ನೀವು ನಾಳೆ ಬೆಳಗ್ಗೆ ಹೋಗ್ಬೋದಲ್ಲ. ನೀವು ಸುಸ್ತಾಗಿದ್ದೀರಾ ಸರ್? ಇಲ್ಲ, ನಾನು ಇವತ್ತೇ ಹೋಗಿ ಅವನನ್ನ ಎಂಕ್ವೈರಿ ಮಾಡಬೇಕು. ಇಷ್ಟನ್ನ ಹೇಳಿ ಯಜ್ಞವೀರ್ ಜೀಪ್ನಲ್ಲಿ ಹೊರಡ್ತಾನೆ. ಅವನು ಹೋಗಿದ್ದು ಕುನಾಲ್ ಮನೆಗೆ. ಜೀಪ್ನಲ್ಲಿ ಸ್ವಲ್ಪ ದೂರ ಹೋದಾಗ ತುಂಬಾನೇ ಟ್ರಾಫಿಕ್ ಅಲ್ಲಿ ಸಿಗಾಕೋತಾನೆ. ಇವತ್ತೇ ಇಷ್ಟು ಟ್ರಾಫಿಕ್ ಆಗ್ಬೇಕಾ? ಆ ಮಳೆ ಹನಿ ಕಾರಿನ ಗಾಜಿನ ಮೇಲೆ ಬೀಳ್ತಾ ಇತ್ತು. ಅವನಿಗೆ ಪ್ರತಿ ಒಂದೊಂದು ನಿಮಿಷನೂ ಯುಗ ಕಳೆದಾಗೆ ಆಗ್ತಾ ಇತ್ತು. ಈ ಕಡೆ ಕುನಾಲ್ ತನ್ನ ಬಂಗ್ಲೆಯಲ್ಲಿ ಒಬ್ನೇ ಇದ್ದ. ಆಗ ಡೋರ್ ಬೆಲ್ ಆಗುತ್ತೆ. ಕುನಾಲ್ ಗಡಿಯಾರ ನೋಡ್ತಾನೆ. ಅಪ್ಪ ಅಮ್ಮಂತೂ ಇಷ್ಟು ರಾತ್ರಿ ಬರೋದಿಲ್ಲ. ಇವಾಗ ಯಾರು ಬಂದಿರಬಹುದು? ಅವನು ಬಾಗಿಲ ಓಪನ್ ಮಾಡ್ತಾನೆ. ಅವನು ಎದುರುಗಡೆ ಅದೇ ರೀತಿಯಾದ ಒಂದು ಹುಡುಗಿ ಇರ್ತಾಳೆ. ಆ ಹುಡುಗಿನ ನೋಡ್ತಿದ್ದಾಗೆ ಅವನಿಗೆ ಖುಷಿ ಆಗತ್ತೆ. ಅವನು ಖುಷಿಲೇ ತೇಲಾಡ್ತಾನೆ. ಮೇಡಮ್, ಯಾರನ್ನ ಭೇಟಿ ಆಗ್ಬೇಕಿತ್ತು? ನನ್ನ ಸ್ಕೂಟಿ ಹಾಳಾಗಿದೆ, ಮತ್ತೆ ನನ್ನ ಬಟ್ಟೆ ಕೂಡ ಒದ್ದೆ ಆಗಿದೆ. ನಂಗೆ ತುಂಬಾ ಚಳಿ ಆಗ್ತಿದೆ. ಮಳೆ ನಿಲ್ಲೋವರೆಗೂ ನಾನು ನಿಮ್ಮ ಮನೇಲಿ ಇರ್ಬೋದಾ? ಅವಳನ್ನ ನೋಡಿ ಕುರುಡನಾದ ಕುನಾಲ್ ಅವನು ಮರ್ತೆ ಹೋಗಿದ್ದ. ಎದುರುಗಡೆ ಇರೋ ಹುಡುಗಿನೇ ಆ ವಿಡಿಯೋದಲ್ಲಿರೋ ಹುಡುಗಿ ಅನ್ನೋದು. ಒಳಗ್ ಬನ್ನಿ. ಹುಡುಗಿ ಒಳಗಡೆ ಬರ್ತಾಳೆ. ಇಡೀ ಮನೆಯನ್ನ
ಒಂದ್ಸಲ ನೋಡ್ತಾಳೆ. ನಿಮ್ ಬಟ್ಟೆ ಅಂತೂ ಪೂರ್ತಿಯಾಗಿ ಒದ್ದೆ ಆಗಿದೆ. ನೀವು ಚೇಂಜ್ ಮಾಡ್ಕೊಳ್ಳಿ, ನನ್ನ ಹತ್ರ ಬಟ್ಟೆ ಇದೆ. ನೀವು ರೂಮ್ಗೆ ಹೋಗಿ ನಿಮ್ಮ ಒದ್ದೆ ಆಗಿರೋ ಬಟ್ಟೆನ ನಾನು ಹೀಟರ್ ಹತ್ರ ಒಣಗಾಕ್ತೀನಿ. ಹುಡುಗಿ ಒಂದು ಕಿರುನಗೆಯಿಂದ ಅವನ ಕಡೆ ನೋಡ್ತಾಳೆ. ಹಾಗೆ ನನ್ನ ಹೆಸರು ದಿಶಾ. ಬನ್ನಿ, ನಾನು ರೂಮ್ನ ತೋರಿಸ್ತೀನಿ. ಕುನಾಲ್ ಮತ್ತೆ ಆ ಹುಡುಗಿ ಒಳಗಡೆ ಹೋಗ್ತಾರೆ. ನಿಮ್ಮ ಪಕ್ಕದಲ್ಲೇ ಅಲ್ಮಾರಿ ಇದೆ, ಅದರಲ್ಲಿ ಬಟ್ಟೆ ಕೂಡ ಇದೆ. ನೀವು ಚೇಂಜ್ ಮಾಡ್ಕೊಳ್ಳಿ. ಅವನು ಹೊರಗಡೆ ಹೋಗ್ತಿರ್ತಾನೆ. ನೀವು ಹೊರಗಡೆ ಏನಕ್ಕೆ ಹೋಗ್ತಿದ್ದೀರಾ? ಅದು ನಿಮಗ್ ಬೇಜಾರಿಲ್ಲ ಅಂದ್ರೆ ನಾನ್ ನಿಮ್ ಮುಂದೆನೆ ನನ್ ಬಟ್ಟೆ ಚೇಂಜ್ ಮಾಡ್ಲಾ? ಕುನಾಲ್ ಕಣ್ಣಲ್ಲಿ ಇದ್ದಕ್ಕಿದ್ದಾಗೆ ಒಂದು ಒಳಪು ಬಂತು. ಪರವಾಗಿಲ್ಲ. ಇದ್ದಕ್ಕಿದ್ದಾಗೆ ಅವನನ್ನ ತಪ್ಕೊಂಡ್ಲು. ದಿಶಾ ಮತ್ತೆ ತನ್ನ ಕೈ ಚಳಕನ ಶುರು ಮಾಡಿದ್ಲು. ದಿಶಾ ತನ್ನ ಫೋನಿನ ರೆಕಾರ್ಡಿಂಗ್ ಆನ್ ಮಾಡಿ ಅಲ್ಲಿಟ್ಲು. ನೀನಿದೇನ್ ಮಾಡ್ತಾ ಇದೀಯಾ? ಸುಂದರ ಕ್ಷಣಗಳನ್ನ ಸೆರೆ ಹಿಡಿತಿದ್ದೀನಿ. ನಿನಗೇನಾದ್ರೂ ತೊಂದ್ರೆನಾ? ಇಲ್ವಲ್ಲ. ರೂಮಿಂದ ಯಾವ ಶಬ್ದನೂ ಬರ್ತಿರ್ಲಿಲ್ಲ. 19 ನಿಮಿಷ ಆದ್ಮೇಲೆ ರೆಕಾರ್ಡಿಂಗ್ ನಿಂತೋಯ್ತು. ದಿಶಾ ತನ್ನ ಬಟ್ಟೆಗಳನ್ನ ಸರ್ ಮಾಡ್ಕೊಂಡ್ಳು. ಕುನಾಲ್ ನಗ್ತಾ ಇದ್ದ. ಮರುಕ್ಷಣ ಆ ಹುಡುಗಿಯ ಕಣ್ಣು ಬದಲಾಯ್ತು. ಅವಳ ಕಣ್ಣು ಕಪ್ಪಾಯ್ತು. ಯಾರ್ ನೀನು? ಆ ಹುಡುಗಿಯ ದೇಹ ಮೋಹಿನಿ ತರ ಬದಲಾಯ್ತು. ನೀನು ನಿನ್ನ ಆಸೆನ ತೀರಿಸ್ಕೊಳ್ಳುವಾಗ ಯಾರು ಅಂತ ಕೇಳಲಿಲ್ಲ. ಇವಾಗ ನಿನ್ನ ಸಾವು ನಿನ್ನ ಕಣ್ಣು ಮುಂದೆ ಬಂದಾಗ ನನ್ನನ್ನ ಯಾರು ಅಂತ ಕೇಳ್ತೀಯಾ? ಅದೇ ಸಮಯಕ್ಕೆ ಯಜ್ಞವೀರ್ ಆ ಬಂಗ್ಲೆ ಹತ್ರ ಬಂದ್ರು. ಮೇನ್ ಡೋರ್ ಓಪನ್ ಆಗಿರೋದನ್ನ ನೋಡಿ ಅವರಿಗೆ ಶಾಕ್ ಆಯ್ತು. ಇಷ್ಟು ರಾತ್ರಿ ಬಾಗಿಲು ತೆಗ್ದಿದ್ಯಲ್ಲ, ನನ್ಗೆ ಯಾಕೂ ಸರಿ ಅನ್ನಿಸ್ತಾ ಇಲ್ಲ. ಖಂಡಿತ ಇಲ್ಲೇನೋ ತೊಂದರೆ ಆಗಿರುತ್ತೆ. ಅವರು ಓಡಿ ಮನೆ ಒಳಗಡೆ ಬರ್ತಾರೆ. ಒಳಗಡೆಯಿಂದ ಕುನಾಲ್ನ ಧ್ವನಿ ಹೊರಬರುತ್ತೆ. ಇನ್ಸ್ಪೆಕ್ಟರ್ ಸೀದಾ ರೂಮ್ ಒಳಗಡೆ ಬಂದು ನೋಡ್ತಾರೆ. ಅವರ ಮುಂದೆ ಕುನಾಲ್ನ ಡೆಡ್ ಬಾಡಿ ಬಿದ್ದಿರುತ್ತೆ. ಅದು ಕೂಡ ತುಂಬಾ ವಿಕಾರವಾಗಿ. ಮತ್ತೆ ಅವನ ಪಕ್ಕದಲ್ಲೇ ನಿಂತಿದ್ದು ವಿಕಾರವಾದ ಹುಡುಗಿ. ಇನ್ಸ್ಪೆಕ್ಟರ್ ಕೈಯಿಂದ ಪಿಸ್ತೂಲ್ ಜಾರ್ ಬೀಳುತ್ತೆ. ಆ ಹುಡುಗಿ ಪೂರ್ತಿಯಾಗಿ ದೆವ್ವದ ರೂಪ ಧರಿಸಿದ್ಲು. ನನಗ್ ಗೊತ್ತು ನಿನ್ ಮನ್ಸಲ್ಲಿ ತುಂಬಾ ಪ್ರಶ್ನೆಗಳಿವೆ ಅಂತ. ಹೆದ್ರು ಬೇಡ, ನಾನ್ ನಿನಗೇನು ಮಾಡಲ್ಲ. ನಾನ್ ಈ 3 ಜನನು ಸಾಯಿಸಿದ್ನಲ್ಲ, ಈ 3 ಜನರ ಸಾವಿನ ರಹಸ್ಯ ನೀನ್ ತಿಳ್ಕೊಳ್ಳೇಬೇಕು. ನಾನ್ ಹೇಳೋ ಸತ್ಯನ ಈ ಪ್ರಪಂಚಕ್ಕೆ ನೀನ್ ತಿಳಿಸ್ಬೇಕು. ಅವಳ ಕಣ್ಣಿಂದ ನೀರ್ ಸುರಿಯುತ್ತೆ. ಈ 3 ಜನರ ತಂದೆ ಮಾಡಿದ ತಪ್ಪಿಗೆ ನಾನ್ ಶಿಕ್ಷೆ ಕೊಟ್ಟಿದ್ದೀನಿ. ಇದ್ರಲ್ಲಿ ನನ್ ತಪ್ಪಿಲ್ಲ. ಈಗ ಮೊಬೈಲ್ ತಗೋ, ಎಲ್ಲದನ್ನು ರೆಕಾರ್ಡ್ ಮಾಡ್ಕೋ. ಹೆದರ್ಕೊಂಡು ಇನ್ಸ್ಪೆಕ್ಟರ್ ಯಜ್ಞವೀರ್ ಮೊಬೈಲ್ ತಗೋತಾನೆ. ರೆಕಾರ್ಡಿಂಗ್ ಕೂಡ ಆನ್ ಮಾಡ್ತಾನೆ. ತುಂಬಾ ವರ್ಷಗಳ ಹಿಂದೆ ಒಂದು ಕಾಲೇಜ್ ಫಂಕ್ಷನ್ ಅಲ್ಲಿ ಸಮರ್ಥ್, ವಿವಾಹನ್, ಕುನಾಲ್ ಅವ್ರ ತಂದೆ 3 ಜನ ಬಿಸ್ನೆಸ್ ಮ್ಯಾನ್ಗಳ ಕಣ್ಣು ನನ್ನ ಮೇಲೆ ಬಿತ್ತು. ನನ್ನ ಹೆಸರು ದಿಶಾ ಅಂತ. ನಾನು ಸಾಧಾರಣವಾದ ಕುಟುಂಬದವಳು. ನನಗೆ ಕೆಲಸದ ಅವಶ್ಯಕತೆ ತುಂಬಾ ಇತ್ತು. ಅವ್ರು ನನಗೆ ಕೆಲಸದ ಆಸೆ ತೋರಿಸಿ ಮತ್ತೆ ಅವ್ರ ಆಫೀಸಲ್ಲಿ ನನಗೆ 3 ಜನನು ಬಲಾತ್ಕಾರ ಮಾಡಿದ್ರು. ಮತ್ತೆ ವಿಡಿಯೋ ಕೂಡ ಮಾಡಿದ್ರು, ಬ್ಲಾಕ್ ಮೇಲ್ ಮಾಡೋಕೆ. ಮತ್ತೆ ನನ್ನ ಅವರು ಪದೇ ಪದೇ ಕರೀತಿದ್ರು. ನಾನ್ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗ್ದೆ ಆತ್ಮಹತ್ಯೆ ಮಾಡ್ಕೊಂಡೆ. ಅವಳ ಧ್ವನಿ ತುಂಬಾನೇ ಭಾರವಾಗಿತ್ತು. ಸತ್ತ ಮೇಲೆ ನನ್ನ ಆತ್ಮ ಸುಮ್ನಿರ್ಲಿಲ್ಲ. ಆ 19 ನಿಮಿಷದಲ್ಲೇ ನಾನು ಸಿಕ್ಕಾಕೊಂಡೆ. ನಾನ್ ಮತ್ತೆ ವಾಪಸ್ ಬಂದೆ. ಇವ್ರ ಅಪ್ಪಂದಿರ್ಗೋಸ್ಕರ ಅಲ್ಲ, ಅವ್ರ ಮಕ್ಳ ಮೇಲೆ ಸೇಡ್ ತೀರಿಸ್ಕೊಳಕ್ಕೆ. ಮೊದ್ಲು ಸಾಯಿಸ್ದೆ, ಮತ್ತೆ ಆ ಹೆಸರಾಳ್ ಮಾಡ್ದೆ. ಯಜ್ಞವೀರ್ ಎಲ್ಲ ಸತ್ಯವನ್ನು ರೆಕಾರ್ಡ್ ಮಾಡ್ಕೊಂಡ. ನೆಕ್ಸ್ಟ್ ಡೇ ಆ 3 ಬಿಸ್ನೆಸ್ ಮ್ಯಾನ್ಗಳನ್ನ ಅರೆಸ್ಟ್ ಮಾಡ್ದ. ಆ ಕೇಸ್ನ ಬಂದ್ ಮಾಡ್ದ.